ಸುಮಾರು 14 ವರ್ಷಗಳ ಹಿಂದೆ ಈ ಒಂದು ಮಾರುತಿ ನಗರ ಅಂತೇಳಿ ಸರ್ಕಾರದಿಂದ ನೋಂದಾಯಿತವಾಗಿತ್ತು. ಇಲ್ಲಿ 100 ಮನೆಗಳಿಗೂ ಹೆಚ್ಚಾಗಿ ಮನೆ ಇದ್ದವು. ಇಲ್ಲಿ ದೇವಾಲಯ ಇರಲಿಲ್ಲ. ಇಲ್ಲಿನ ಜನ ತಪ್ಪಸಳ್ಳಿ ಗ್ರಾಮಕ್ಕೆ ಬರಬೇಕಾಯಿತು. ಆದ್ದರಿಂದ ನನಗೆ ಭಗವಂತ ಮನಸ್ಸು ಕೊಟ್ಟ, ಇಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಮಾಡು ಅಂಥೇಳಿ. ಅದಕ್ಕೋಸ್ಕರ ಮಹಾತಾಯಿ ಜಗನ್ಮಾತೆ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಾಲಯವನ್ನು ಮಾಡಿ ಪ್ರತಿ ವರ್ಷವೂ 14 ವರ್ಷದಿಂದ ಅನ್ನದಾಸೋಹವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಆಮೇಲೆ ವಿಶೇಷ ಪೂಜಾ ಅಲಂಕಾರವನ್ನು ಜೊತೆ ಪಂಚಾಮೃತ ಅಭಿಷೇಕಗಳನ್ನು ಮಾಡ್ತೀವಿ. ಈ ತಾಯಿ ಇಲ್ಲಿ ನೆಲೆ ನಿಂತ ಮೇಲೆ ಎಲ್ಲ ಗ್ರಾಮದಲ್ಲೂ ಬೆಳೆ ಸಕಾಲಕ್ಕೆ ಎಲ್ಲ ಆಗಿ ಜನಗಳೆಲ್ಲ ಸುಭಿಕ್ಷೆಯಾಗಿದ್ದಾರೆ. ಈ ಅಮ್ಮನ್ನು ನಾನು ಆತ್ಮಸಾಕ್ಷಿಯಾಗಿ ನಂಬ್ತೀನಿ. ನಾನು 30 ವರ್ಷಗಳ ಹಿಂದೆ ನಾನು ಒಬ್ಬ ಅನಾಥ, ನಾನು ಒಬ್ಬ ಭಿಕ್ಷುಕನಾಗಿದ್ದೆ. ಈ ಮಹಾತಾಯಿಯನ್ನು ನಂಬಿ, ಆ ಶಿವನನ್ನು ನಂಬಿ ನಾನು ಇವತ್ತು ಒಂದು ತುತ್ತು ಹಿಟ್ಟಿಗೂ ಬಟ್ಟೆಗೂ ನನ್ನನ್ನು ಕರುಣಿಸಿರುವಂತಹ ಈ ಜಗನ್ಮಾತೆ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡ್ತಾವಳೆ. ಆಮೇಲೆ ಘಾಟಿಯಿಂದ ಇಲ್ಲಿಗೆ ಒಂದು 5 ಕಿಲೋಮೀಟ್ರ್ ಆಗ್ತದೆ. ಬರುವಂಥ ಭಕ್ತಾದಿಗಳು ಒಂದು ಸಾರಿ ತಪ್ಪಸಳ್ಳಿಯಲ್ಲಿರತಕ್ಕಂಥ ರಾಜರಾಜೇಶ್ವರಿ ಅಮ್ಮನವರ ದೇವಾಲಯಕ್ಕೆ ಭೇಟಿ ಕೊಟ್ಟು ಹೋದರೆ ನಿಮಗೂ ಆ ಅಮ್ಮ ಇಷ್ಟಾರ್ಥ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡ್ತಾಳೆ. ಬರುವಂಥವರು ಇಲ್ಲಿಗೂ ಆಗಮಿಸಿ ಹೋಗಬೇಕಾಗಿ ಈ ಟಿ ವಿಯ ಮುಖಾಂತರ ನಾನು ಪ್ರಾರ್ಥಿಸ್ತೇನೆ. ಇಲ್ಲಿ ಮೊದಲಿಗೆ ಶಿವ, ಆಂಜನೇಯ, ಗಣಪತಿ, ಬಸವೇಶ್ವರ ಅಂತೇಳಿಬಿಟ್ಟು ಫಸ್ಟ್ ಸ್ಥಾಪನೆಯನ್ನು ಮಾಡಿದಂಥ ಆ ದೇವರುಗಳು. ಅದಾದ ನಂತರದಲ್ಲಿ ಮಹಾತಾಯಿ ರಾಜರಾಜೇಶ್ವರಿ ಧನ್ವಂತರಿ ಮಹಾವಿಷ್ಣು ಸ್ವರೂಪವಾದಂತಹ ಜಗತ್ತಿಗೆ ಒಂದು ಆಯುರ್ವೇದವನ್ನು ತಂದದ ಪುಣ್ಯಾತ್ಮ ಇಲ್ಲಿಗೆ ಬಂದು ಆ ಸ್ವಾಮಿಗೆ ನಮಸ್ಕಾರ ಹಾಕಿದರೆ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯ ಅಭಿವೃದ್ಧಿಯೆಲ್ಲ ಒಳ್ಳೇದು ಮಾಡ್ತಾನೆ. ಹಾಗೂ ತಮಗೆ ಬಂದಿರತಕ್ಕಂಥ ಏನೇ ಕಾಯಿಲೆಗಳಿದ್ರೂ ಅವನ ಪಾದಕ್ಕೆ ಬಿದ್ದು ಶರಣೆಂದಾಗ ಆ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸೋಂಥ ಶಕ್ತಿ ಆ ಧನ್ವಂತರಿ ಮಹಾವಿಷ್ಣುವಿಗಿದೆ. ಪಕ್ಕದಲ್ಲಿ ನಮ್ಮ ಸಿಡಿ ಸಾಯಿಬಾಬಾ ಅವರ ಒಂದು ದೇವಾಲಯ ಸಹ ಇದೆ. ಅವರು ಅಷ್ಟೇ ಬೇಡಿದಂತಹ ಎಲ್ಲ ವರಗಳನ್ನು ಕೊಡ್ತಾರೆ. ಪ್ರತಿ ವಾರದಲ್ಲಿ ಒಂದು ಸರಿ ಸೋಮವಾರ, ಶುಕ್ರವಾರ ಪೂಜೆ ಇರ್ತದೆ. ಸುಮಾರಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಹೋಗ್ತಾರೆ. ಇಲ್ಲಿ